ಮೈಸೂರಿಗೆ ಒಂದೇ ಮಂತ್ರಿಗಿರಿ ಕೊಟ್ಟಿದ್ಯಾಕೆ ಮಾಜಿ ಮಿನಿಸ್ಟರ್ ಕೆ ವೆಂಕಟೇಶ್ ಕಿಡಿಯನ್ನ ಕಾರ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯ ಬಗ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ನಿರೀಕ್ಷೆಗಳನ್ನ ಕೂಡ ಇಟ್ಕೊಂಡಿದ್ವಿ, ಇನ್ನು ಆಕಾಂಕ್ಷೆಗಳು ಕೂಡ ಆಗಿದ್ವಿ. ಬಟ್ ಒಂದೇ ಮಂತ್ರಿಗಿರಿ ಯಾಕೆ ಮಾಜಿ ಮಿನಿಸ್ಟರ್ ಕೆ ವೆಂಕಟೇಶ್ ಕಿಡಿ? ಮಂತ್ರಿಗಿರಿ ತಪ್ಪಿದ್ದಕ್ಕೆ ನಾವು ಯಾರನ್ನ ದೂರಲ್ಲ, ನಮ್ಮ ವಿರುದ್ಧ ಪಿತೂರಿ ನಡೀತು ಅಂತಾನೂ ಹೇಳಲ್ಲ. ಕೆ ವೆಂಕಟೇಶ್ ಮಾತಿದೆ. ನಮಗೆ ಯಾಕೆ ಸಚಿವ ಸ್ಥಾನ ಕೈ ತಪ್ಪಿದೆ ಅಂತ ಸಭೆ ಮಾಡಿದ್ವಿ. ಈ ಹಿಂದೆ ಸಿಎಂ ಇದ್ರು, ಜಿಲ್ಲೆಗೆ 2 ಸಚಿವರಿದ್ರು. ಈಗ ಯಾಕೆ ಅನ್ಯಾಯ ಆಗಿದೆ, ಯಾರಿಂದ ಆಗಿದೆ ಗೊತ್ತಿಲ್ಲ. ಯತೀಂದ್ರಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ತಕರಾರು ಇಲ್ಲ. ಇನ್ನು ಯಾರಿಗಾದ್ರೂ ಸಚಿವ ಸ್ಥಾನ ಕೊಡಬಹುದಿತ್ತು ಅಂತ ಕೆ ವೆಂಕಟೇಶ್ ಮಾತಿದೆ. ನಾವ್ಯಾರು ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸಿಲ್ಲ. ಅಸಲಿ ಸತ್ಯ ಹೊರ ಬೀಳಲೇಬೇಕು ಎಂದಂತ ಕೆ ವೆಂಕಟೇಶ್. ಮೈಸೂರು ಜಿಲ್ಲೆಗೆ ಒಂದೇ ಒಂದು ಸಚಿವ ಸ್ಥಾನ, ಇದು ಸರಿಯಲ್ಲ ಅನ್ನುವಂಥದ್ದು. ಒಂದ್ ಕಡೆ ಮಹದೇವಪ್ಪ, ಮತ್ತೊಂದು ಕಡೆ ಕೆ ವೆಂಕಟೇಶ್, ಇನ್ನೊಂದು ಕಡೆ ತನ್ವೀರ್ ಸೇಠ್, 3 ಜನರು ಕೂಡ ಆಕಾಂಕ್ಷಿಗಳಾಗಿದ್ವಿ. ಬಟ್ ಯತೀಂದ್ರ ಸಿದ್ದರಾಮಯ್ಯಗೆ ಮಾತ್ರ ಒಬ್ಬರಿಗೆ ಯಾಕೆ ಇಲ್ಲಿ ಸಚಿವಗಿರಿ ಮಂತ್ರಿ ಸ್ಥಾನ? ಮೈಸೂರು ಜಿಲ್ಲೆಗೆ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ, ಎಲ್ಲವೂ ಕೂಡ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿದೆ. ಬಟ್ ಇಲ್ಲಿ ಸಿದ್ದರಾಮಯ್ಯ ಅವರು ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ? ಮಗನ ರಾಜಕೀಯ ಭವಿಷ್ಯವನ್ನು ನೋಡ್ಕೊಂಡು ಈ ರೀತಿಯಾಗಿ ಮಾಡಿದ್ರ? ಕುಟುಂಬ ರಾಜಕಾರಣ ನಡೀತಾ ಇದೆಯಾ? ಒಬ್ಬನೇ ನಾಯಕ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಮೈಸೂರು ಜಿಲ್ಲೆಗೆ ಕೇವಲ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಮಾತ್ರ ಆಯ್ಕೆ ಮಾಡಲಾಗುತ್ತಾ? ನಮಗೆ ಯಾಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ತನ್ವೀರ್ ಸೇಠ್, ಮಹದೇವಪ್ಪ, ವೆಂಕಟೇಶ್ ಅವರ ಮಾತಿದು. ಸೊ ಹಾಗಾಗಿ ಎಲ್ಲರೂ ಕೂಡ ಕಿಡಿಯನ್ನ ಕಾರ್ತಾ ಇದೆ. ಹಿರಿಯರಿದ್ದೀವಿ, ನಮ್ಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಅನ್ಕೊಂಡಿದ್ವಿ, ಆಕಾಂಕ್ಷಿಗಳಾಗಿದ್ವಿ, ನಾವು ಲಾಭಿಯನ್ನ ಮಾಡಿದ್ವಿ. ಬಟ್ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಮಾಡ್ತಕ್ಕಂಥದ್ದಲ್ಲ, ನಮಗೆ ಪಕ್ಷನೇ ಮುಖ್ಯ. ನಮಗೆ ಸೇರಿರ್ತಕ್ಕಂಥದ್ದನ್ನು ನಮ್ಮ ತನ್ಮೇಲೆ ಅವರು ಭಾಳ ವಿವರವಾಗಿ ಹೇಳಿದ್ದಾರೆ. ನಾವು ಯಾರ ವಿರುದ್ಧನೂ ಪಿತೂರಿ ಮಾಡೋಕ್ಕದೇ ಏನು ಸೇರಿಲ್ಲ. ಇವತ್ತಿನ ರಾಜಕಾರಣದ ಬಗ್ಗೆ ಏನೇನಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ. ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು, ಏನೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ. ಇನ್ನು ಇದು ಸರಿಪಡಿಸೋಕ್ಕೆ ಏನಾದರೂ ಅವಕಾಶ ಇದೆಯಾ ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಅದರಿಂದ ಮುಂದೆ ನೋಡೋಣ ಏನೇನಾಗುತ್ತೆ ಅಂತೇಳಿ. ನಮಗೇನು ಯಾರು ಮಂತ್ರಿ ಕ್ಲೈಮ್ ಮಾಡೋಕ್ಕೆ ನಾವು ಯಾರು ನಿಂತಿಲ್ಲ. ಈಗ ಮಾದೇವಪ್ಪನವರಾಗಲಿ, ತನ್ವೀರ್ ಆಗಲಿ, ನಾನಾಗಲಿ ಮತ್ತೆ ಮಂತ್ರಿ ಮಾಡಿ ಅಂತ ಹೇಳಿಲ್ಲ. ಬಟ್ ಯಾಕೆ ಈ ಥರ ಆಯಿತು ಜಿಲ್ಲೆಯಲ್ಲಿ? ನೀವು ಹೇಳಿದಾಗೆ ಮೊದಲೇ ಒಬ್ಬರು ಮುಖ್ಯಮಂತ್ರಿ ಇದ್ದು, 2 ಮಂತ್ರಿಗಳಿದ್ದು ಜಿಲ್ಲೆಯಿಂದ. ಈ ಸಲ ಯಾಕೆ ಹೀಗಾಯಿತು ಅಂಥದ್ದು ಸ್ವಲ್ಪ ನಮಗೆ ಮನಸ್ಸಿಗೆ ನೋವಾಗಿತ್ತು, ಬೇಸರವಾಗಿತ್ತು. ಅದರಿಂದ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ನಾವು ಯಾರ ವಿರುದ್ಧ ಪಿತೂರಿ ಮಾಡ್ತಕ್ಕಂಥದ್ದಲ್ಲ, ನಮಗೆ ಪಕ್ಷನೇ ಮುಖ್ಯ. ನಮಗೆ ಪಕ್ಷ ಉಳಿಬೇಕು, ಬೆಳಿಬೇಕು ಅಂತ ದಿಕ್ಕಿನಲ್ಲಿ ನಾವು ಎಲ್ಲ ರೀತಿ ಸಹಕಾರ ಒಟ್ಟಾಗಿ ಮುಂದೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಬಟ್ ತಪ್ಪುಗಳು ಹೆಂಗೆ ಸರಿಪಡಿಸೋ ಅನ್ನೋದು ಏಕಾಯ್ತು ಅನ್ನೋದ್ರ ಬಗ್ಗೆ ನಾವು ಮುಂದೆ ವರಿಷ್ಠರ ಜೊತೆ ಮಾತಾಡಬೇಕು ಅಂತೇಳಿ ತೀರ್ಮಾನ. ಅನ್ಯಾಯ ಅಂತ ಹೇಳಕ್ಕೆ ಬರಲ್ಲ. ಈಗ ಮಂತ್ರಿ ಮಾಡಿಲ್ಲ ಅಂತ ನನಗೆ ಅನ್ಯಾಯ ಆಯಿತು ಅಂತ ಹೇಳೋಕ್ಕಾಗತ್ತಾ? ಸೇರಿರ್ತಕ್ಕಂಥದ್ದನ್ನು ನಮ್ಮ ತನ್ಮೇಲೆ ಅವರು ಭಾಳ ವಿವರವಾಗಿ ಹೇಳಿದ್ದಾರೆ. ನಾವು ಯಾರ ವಿರುದ್ಧನೂ ಪಿತೂರಿ ಮಾಡೋಕ್ಕದೇ ಏನು ಸೇರಿಲ್ಲ. ಇವತ್ತಿನ ರಾಜಕಾರಣದ ಬಗ್ಗೆ ಏನೇನಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ. ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು, ಏನೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ. ಇನ್ನು ಇದು ಸರಿಪಡಿಸೋಕ್ಕೆ ಏನಾದರೂ ಅವಕಾಶ ಇದೆಯಾ ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಅದರಿಂದ ಮುಂದೆ ನೋಡೋಣ ಏನೇನಾಗುತ್ತೆ ಅಂತೇಳಿ. ನಮಗೇನು ಯಾರು ಮಂತ್ರಿ ಕ್ಲೈಮ್ ಮಾಡೋಕ್ಕೆ ನಾವು ಯಾರು ನಿಂತಿಲ್ಲ. ಈಗ ಮಾದೇವಪ್ಪನವರಾಗಲಿ, ತನ್ವೀರ್ ಆಗಲಿ, ನಾನಾಗಲಿ ಮತ್ತೆ ಮಂತ್ರಿ ಮಾಡಿ ಅಂತ ಹೇಳಿಲ್ಲ. ಬಟ್ ಯಾಕೆ ಈ ಥರ ಆಯಿತು ಜಿಲ್ಲೆಯಲ್ಲಿ? ನೀವು ಹೇಳಿದಾಗೆ ಮೊದಲೇ ಒಬ್ಬರು ಮುಖ್ಯಮಂತ್ರಿ ಇದ್ದು, 2 ಮಂತ್ರಿಗಳಿದ್ದು ಜಿಲ್ಲೆಯಿಂದ. ಈ ಸಲ ಯಾಕೆ ಹೀಗಾಯಿತು ಅಂಥದ್ದು ಸ್ವಲ್ಪ ನಮಗೆ ಮನಸ್ಸಿಗೆ ನೋವಾಗಿತ್ತು, ಬೇಸರವಾಗಿತ್ತು. ಅದರಿಂದ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ನಾವು ಯಾರ ವಿರುದ್ಧ ಪಿತೂರಿ ಮಾಡ್ತಕ್ಕಂಥದ್ದಲ್ಲ, ನಮಗೆ ಪಕ್ಷನೇ ಮುಖ್ಯ.